CorelDrawದಲ್ಲಿ ಸಿಗುವಂಥ ಕಲರ್ ಪ್ಯಾಲೆಟ್ಸನ್ನು ಯೂಸ್ ಮಾಡಿ ಡ್ರಾಯಿಂಗ್ ಆಬ್ಜೆಕ್ಟ್ಸ್ಗೆ ಕಲರ್ಸ್ನ ಫಿಲ್ ಮಾಡೋದು ಹೇಗೆ, ಮತ್ತು ಡ್ರಾಯಿಂಗ್ ಆಬ್ಜೆಕ್ಟ್ಸ್ನ ಔಟ್ಲೈನ್ಸ್ಗೆ ಕಲರ್ಸ್ನ ಅಪ್ಲೈ ಮಾಡೋದು ಹೇಗೆ, ಮತ್ತು CorelDrawದಲ್ಲಿ ಇರುವಂಥ ಒಂದು ವಂಡರ್ಫುಲ್ ಟೂಲ್ ಸ್ಮಾರ್ಟ್ ಫಿಲ್ ಟೂಲನ್ನು ಯಾವ ರೀತಿ ನಾವು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವಿದೇ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಾ ಇದ್ದು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನೀಗ ಒಂದು 3-4 ಬೇಸಿಕ್ ಶೇಪ್ಸನ್ನು ತಗೊತೀನಿ. ಸೊ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ, ಅದೇ ರೀತಿ ಒಂದು ಸರ್ಕಲ್ ಅಥವಾ ಒಂದು ಓವೆಲ್ನ ಡ್ರಾ ಮಾಡ್ತೀನಿ. ಸೊ ಇಲ್ಲೊಂದು ಪಾಲಿಗಾನ್ ಇದೆ, ಪಾಲಿಗಾನ್ನ ಡ್ರಾ ಮಾಡ್ತೀನಿ. ಸೊ ಯಾವುದೋ ಒಂದು ಶೇಪ್ಸ್ ಅಂದರೆ ನಾನೀಗ ನಿಮಗೆ ಶೇಪ್ಸ್ಗೆ ನೀವು ಯಾವ ರೀತಿ ಕಲರ್ನ ಫಿಲ್ ಮಾಡೋದು, ಅದರ ಔಟ್ಲೈನ್ಗೆ ಯಾವ ರೀತಿ ಕಲರ್ ಮಾಡೋದು ಅನ್ನೋದನ್ನು ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಔಟ್ಲೈನ್ ಬಂದು 0.2 mm ಇದೆ. ಸೊ ನಾನು ಇದನ್ನು ಒಂದು 1.5 mm ಮಾಡ್ತೀನಿ. ಓಕೆ, ಸೊ ಈಗ ರೈಟ್ ಸೈಡು ನಿಮಗೆ ಒಂದು ಕಲರ್ ಪ್ಯಾಲೆಟ್ ಇದೆ. ಇದು ಡಿಫಾಲ್ಟ್ ಕಲರ್ ಪ್ಯಾಲೆಟ್. ನೀವು ಯಾವ ಆಬ್ಜೆಕ್ಟ್ಗೆ ಕಲರ್ ಫಿಲ್ ಮಾಡಬೇಕು ಆ ಒಂದು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಲರ್ ಪ್ಯಾಲೆಟಲ್ಲಿ ನೀವು ಯಾವ ಕಲರ್ ಬೇಕೋ ಆ ಕಲರ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಆ ಕಲರ್ ನೀವು ಸೆಲೆಕ್ಟ್ ಮಾಡಿರೋಂಥ ಆಬ್ಜೆಕ್ಟು ಒಳಗಡೆ ಕಲರು ಫಿಲ್ ಆಗುತ್ತೆ. ಅದೇ ರೀತಿ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಸೊ ನೀವು ಯಾವ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದರೆ ಆ ಆಬ್ಜೆಕ್ಟ್ದು ಔಟ್ಲೈನ್ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಇಲ್ಲಿ ಬ್ಲೂ ಕಲರ್ ನಾನು ರೈಟ್ ಕ್ಲಿಕ್ ಮಾಡಿದ್ದೀನಿ, ಔಟ್ಲೈನ್ ಕಲರ್ ಅಪ್ಲೈ ಆಗಿದೆ. ರೆಡ್ ಕಲರ್ ಲೆಫ್ಟ್ ಕ್ಲಿಕ್ ಮಾಡಿದ್ದೀನಿ, ಅದಕ್ಕೆ ಇನ್ಸೈಡು ಫಿಲ್ ಆಗಿದೆ. ಓಕೆ, ಸೊ ಅದೇ ರೀತಿ ನಾನೀಗ ಏನು ಮಾಡ್ತೀನಿ, ಸೊ ನೆಕ್ಸ್ಟ್ ಆಬ್ಜೆಕ್ಟ್, ಸೊ ಇಲ್ಲಿ ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದಕ್ಕೆ ಒಂದು ಕಲರ್ನ ಫಿಲ್ ಮಾಡಿದ್ದೀನಿ. ಸೊ ಲೆಫ್ಟ್ ಕ್ಲಿಕ್ ಬಂದು ಕಲರ್ ಫಿಲ್ ಮಾಡಲಿಕ್ಕೆ ಔಟ್ಲೈನ್ ಕಲರ್ಗೆ ಬಂದು ನೀವು ರೈಟ್ ಕ್ಲಿಕ್ ಮಾಡಬೇಕು. ನೋಡಿ, ಗ್ರೀನ್ ಕಲರ್ ಮೇಲೆ ರೈಟ್ ಕ್ಲಿಕ್ ಮಾಡಿದೆ, ರೆಕ್ಟ್ಯಾಂಗಲ್ ಔಟ್ಲೈನ್ ಕಲರ್ ಬಂದು ನಿಮಗೆ ಗ್ರೀನ್ ಕಲರ್ ಆಗಿದೆ. ಸೊ ನಾನೀಗ ಸರ್ಕಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸರ್ಕಲ್ಲು ಸೊ ಲೆಫ್ಟ್ ಕ್ಲಿಕ್ ಮಾಡಿದೆ, ಕಲರ್ ಫಿಲ್ ಆಯಿತು. ರೈಟ್ ಕ್ಲಿಕ್, ರೆಡ್ ಕಲರ್ ಔಟ್ಲೈನ್ಗೆ ಕಲರ್ ಅಪ್ಲೈ ಆಯಿತು. ಓಕೆ, ಸೊ ಈ ರೀತಿ ನಾವು ಕಲರ್ನ ಫಿಲ್ ಮಾಡ್ಬೋದು ಮತ್ತು ಕಲರ್ಗೆ ಆಬ್ಜೆಕ್ಟ್ಗೆ ಔಟ್ಲೈನ್ ಕಲರ್ ಕೂಡ ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಇಲ್ಲಿ ಡಿಫಾಲ್ಟಾಗಿ ಒಂದು ಕಲರ್ ಪ್ಯಾಲೆಟ್ ಬಂದಿದೆ. ಸೊ ನಿಮಗೆ ಇನ್ನೂ ಹೆಚ್ಚು ಕಲರ್ ಪ್ಯಾಲೆಟ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೆನು ಬಾರಲ್ಲಿ ವಿಂಡೋ ಮೆನು ಇದೆ ಅಲ್ವಾ, ಈ ವಿಂಡೋ ಮೆನುಗೆ ಹೋಗಿ ಕಲರ್ ಪ್ಯಾಲೆಟ್ಸ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ನಿಮಗೆ ಸಮ್ ಕಲರ್ ಪ್ಯಾಲೆಟ್ಸ್ ಅವೈಲೇಬಲ್ ಇದೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ನೀವು ಇನ್ನೂ ಹೆಚ್ಚು ಕಲರ್ ಪ್ಯಾಲೆಟ್ಸನ್ನು ನೀವು ತಗೋಬೋದು. ನೋಡಿ, ನಾನೀಗ ಒಂದು ಕಲರ್ ಪ್ಯಾಲೆಟ್ ತೊಗೊಂಡಿದ್ದೀನಿ, ಅದಕ್ಕೆ ಆ್ಯಡ್ ಆಗಿದೆ. ನೆಕ್ಸ್ಟು ಇನ್ನೂ ಒಂದು ಕಲರ್ ಪ್ಯಾಲೆಟ್ ತೊಗೋತಾ ಇದ್ದೀನಿ, HSK ಕಲರ್ ಪ್ಯಾಲೆಟು. ಸೊ ಅದು ಕೂಡ ನಿಮಗೆ ಲೈಟ್ ಕಲರ್ಸ್ ನೋಡಿ ಇದರಲ್ಲಿ ಆ್ಯಡ್ ಆಗಿದೆ. ಓಕೆ, ಸೊ ನಿಮಗೆ ಯಾವುದು ಕಲರ್ ಪ್ಯಾಲೆಟ್ ಬೇಕೋ ಅದನ್ನು ನೀವಿಲ್ಲಿ ತಗೋಬೋದು. ನೋಡಿ, ಇನ್ನೂ ಒಂದು ಕಲರ್ ಪ್ಯಾಲೆಟ್ ಆ್ಯಡ್ ಆಯಿತು. ಮತ್ತು ಈ ಕಲರ್ ಪ್ಯಾಲೆಟ್ ಕೆಳಗಡೆ ನಿಮಗೆ ಸೊ ಡಬಲ್ ಆ್ಯರೋ ಮಾರ್ಕ್ಸ್ ಇರುತ್ತೆ, ರೈಟ್ ಸೈಡ್ಗೆ ಡಬಲ್ ಆ್ಯರೋ ಮಾರ್ಕ್ಸ್ ಇರುತ್ತೆ ಇಲ್ಲಿ ಕೆಳಗಡೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಲರ್ ಪ್ಯಾಲೆಟಲ್ಲಿರುವಂಥ ಇನ್ನೂ ಹೆಚ್ಚು ಕಲರ್ಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೋಡಿ, ಈ ರೀತಿ ಇನ್ನೂ ಹೆಚ್ಚು ಕಲರ್ಸ್ ಡಿಸ್ಪ್ಲೇ ಆಗುತ್ತೆ. ಈ ಕಲರ್ಸನ್ನು ಕೂಡ ನೀವಿಲ್ಲಿ ಯೂಸ್ ಮಾಡ್ಕೋಬೋದು. ನೀವು ಯಾವ ಕಲರ್ ಪ್ಯಾಲೆಟ್ ಕೆಳಗಡೆ ಕ್ಲಿಕ್ ಮಾಡ್ತೀರಲ್ವ ಆ ಕಲರ್ ಪ್ಯಾಲೆಟ್. ನೋಡಿ, ನಾನೀಗ ಇಲ್ಲಿ ಒಂದು ಪಾಲಿಗಾನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಇರುವಂಥ ಹೆಚ್ಚು ಕಲರ್ಸ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಕಲರ್ ಬೇಕೋ ಆ ಕಲರ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಕಲರ್ ಫಿಲ್ ಆಯಿತು. ಅದೇ ರೀತಿ ಬೇರೆ ಕಲರ್ ಪ್ಯಾಲೆಟ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇದು ತುಂಬ ಲೈಟ್ ಆಯಿತು, ಇದು ಬೇಡ, ಇನ್ನೊಂದು ತಗೊಳ್ಳೋಣ. ಸೊ ಇದು RGB ಕಲರ್ ಪ್ಯಾಲೆಟ್ ಇದೆ, ಡಾರ್ಕ್ ಕಲರ್ಸ್. ಸೊ ಇದ್ರ ಮೇಲೆ ಬ್ರೌನ್ ಕಲರ್ ಮೇಲೆ ರೈಟ್ ಕ್ಲಿಕ್ ಮಾಡಿದೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ, ಅದು ಬಂದು ವಿಡ್ತ್ ತುಂಬ ಕಮ್ಮಿ ಇದೆ. ಸೊ ವಿಡ್ತ್ ಜಾಸ್ತಿ ಮಾಡಿದ್ದೀನಿ ನೋಡಿ. ಸೊ ಬ್ರೌನ್ ಕಲರ್ ಅಪ್ಲೈ ಆಗಿದೆ. ಓಕೆ, ಸೊ ಈ ರೀತಿಯಾಗಿ ನಾವು ಕಲರ್ಸನ್ನು ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಈ ಕಲರ್ ಪ್ಯಾಲೆಟ್ಸು ಡಿಸ್ಪ್ಲೇ ಆಗೋದು ಬೇಡ, ಡಿಸಪಿಯರ್ ಆಗಬೇಕು ಅಂತ ಹೇಳಿದ್ರೆ ನೀವು ಸೆಲೆಕ್ಟ್ ಮಾಡಿರೋವಂಥ ಕಲರ್ ಪ್ಯಾಲೆಟ್ಸಲ್ಲಿ ಯಾವುದು ಬೇಡವೋ ಅದನ್ನು ಡಿಸೆಲೆಕ್ಟ್ ಮಾಡೋದ್ರ ಮುಖಾಂತರ ನೀವು ಕಲರ್ ಪ್ಯಾಲೆಟ್ಸನ್ನು ವಿಂಡೋಯಿಂದ ಡಿಸಪಿಯರ್ ಮಾಡ್ಬೋದು. ಓಕೆ, ಸೊ ನಿಮ್ಗೆ ಯಾವ್ದು ಬೇಡವೋ ಅದು ನೋಡಿ, ನಾನೀಗ HSK ಡಿಸಪಿಯರ್ ಮಾಡಿದ್ದೀನಿ. ಸೊ ಇಲ್ಲಿ ಹೋಯಿತು, ಇಲ್ಲಿಂದ ರಿಮೂವ್ ಆಯಿತು. ಸೊ ಈ ರೀತಿ ನೀವು ಕಲರ್ ಪ್ಯಾಲೆಟ್ಸ್ನ ಅಡಿಷ್ನಲ್ ಆಗಿ ತಗೋಬೋದು. ಸೊ ಬೇಡ ಅಂತ ಹೇಳಿದ್ರೆ ನೀವು ಡಿಸಪಿಯರ್ ಮಾಡ್ಬೋದು. ಓಕೆ, ಅರ್ಥ ಆಯ್ತಲ್ವಾ?
ನಾನೀಗ ಸರ್ಕಲ್ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದ್ರ ಒಳಗಡೆ ನಾನು ಫಿಲ್ ಮಾಡಬೇಕಾದ್ರೆ ನೋಡಿ ಮೋರ್ ಕಲರ್ಸ್ಗೆ ಹೋಗಿಬಿಟ್ಟು ರೆಡ್ ಕಲರ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ನೋಡಿ ಅದು ಫಿಲ್ ಆಯಿತು. ಅದೇ ರೀತಿ ಗ್ರೀನ್ ಕಲರ್ ಔಟ್ಲೈನ್ ಕೊಡಬೇಕಂದ್ರೆ ಗ್ರೀನ್ ಕಲರ್ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ಸೊ ಔಟ್ಲೈನ್ಗೆ ಇದು ಅಪ್ಲೈ ಆಯಿತು. ಈ ರೀತಿಯಾಗಿ ನಾವು ಕಲರ್ಸ್ನ ಫಿಲ್ ಮಾಡ್ಬೋದು ಮತ್ತು ಔಟ್ಲೈನ್ಸ್ಗೆ ಕಲರ್ಸ್ನ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನಾನು ನಿಮಗೆ ಒಂದು ಸ್ಮಾರ್ಟ್ ಟೂಲ್ನ ಹೇಳ್ಕೊಡ್ತಾ ಇದ್ದೀನಿ. ಅದೇ ಸ್ಮಾರ್ಟ್ ಫಿಲ್ ಟೂಲ್, ಹೆಸರೇ ಹೇಳ್ತಾ ಇದೆ ಸ್ಮಾರ್ಟ್ ಫಿಲ್ ಟೂಲ್ ಅಂತ. ನಾರ್ಮಲಿ ಫಿಲ್ ಮಾಡೋದಕ್ಕೂ ಸ್ಮಾರ್ಟ್ ಫಿಲ್ ಟೂಲ್ನ ಯೂಸ್ ಮಾಡಿ ಫಿಲ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತ ನೋಡೋಣ. ಮೊದಲು ಆ ಸ್ಮಾರ್ಟ್ ಫಿಲ್ ಟೂಲ್ ಎಲ್ಲಿದೆ ಅಂತ ಹೇಳಿದ್ರೆ ಟೂಲ್ ಬಾರಲ್ಲಿ ಲಾಸ್ಟಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸ್ಮಾರ್ಟ್ ಫಿಲ್ ಟೂಲ್. ಸೊ ಇದು ಸ್ಮಾರ್ಟ್ ಫಿಲ್ ಟೂಲ್. ಇದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಫಿಲ್ ಮಾಡ್ಬೋದು, ಯಾಕೆ ಇದು ಸ್ಮಾರ್ಟ್ ಫಿಲ್ ಟೂಲ್ ಅಂತ ಹೇಳ್ತಾರೆ ಅಂತ ನೋಡೋಣ. ಈಗ ನಾನು ಈ ಆಬ್ಜೆಕ್ಟ್ಸ್ ಎಲ್ಲ ಕೂಡ ಕ್ಲಿಯರ್ ಮಾಡ್ತೀನಿ. ಸೊ ಇದೆಲ್ಲ ಕೂಡ ಕಂಟ್ರೋಲ್ A ಪ್ರೆಸ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದೆ. ಓಕೆ, ಈಗ ನಾನು ಬೇರೆ ಆಬ್ಜೆಕ್ಟ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಒಂದು ಸರ್ಕಲ್ನ ತಗೊಂಡು ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಓವರ್ಲ್ಯಾಪ್ ಸರ್ಕಲ್ಸ್ನ ಡ್ರಾ ಮಾಡ್ತಾ ಇದ್ದೀನಿ, ಅಂದರೆ ಒಂದರ ಮೇಲೆ ಒಂದು ಆಬ್ಜೆಕ್ಟ್ಸ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ. ಸೊ 3 ಸರ್ಕಲ್ಸ್ನ ತಗೊಂಡಿದ್ದೀನಿ. ಓಕೆ, ನಾನು ಪರ್ಫೆಕ್ಟಾಗಿ ಡ್ರಾ ಮಾಡಿಲ್ಲ, ನಾನು ಜಸ್ಟ್ ನಿಮಗೆ ಸ್ಮಾರ್ಟ್ ಫಿಲ್ ಟೂಲ್ ಬಗ್ಗೆ ಹೇಳ್ಕೊಡೋದಕ್ಕೆ ಮಾತ್ರ ನಾನು ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಈಗ ಈ 3 ನಾನು ಮತ್ತೆ ಕಾಪಿ ಪೇಸ್ಟ್ ಮಾಡ್ತೀನಿ ನೋಡಿ. ಸೊ ಇಷ್ಟನ್ನು ನಾನು ಪಿಕ್ ಟೂಲ್ನ ತಗೊಂಡು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಪಿಕ್ ಟೂಲ್ನ ತಗೊಂಡು ನೀವು ಸ್ಕ್ವೇರ್ ಡ್ರಾ ಮಾಡಿದ್ರೆ ಸ್ಕ್ವೇರ್ ಒಳಗಡೆ ಎಷ್ಟು ಆಬ್ಜೆಕ್ಟ್ಸ್ ಇರುತ್ತೆ ಅಷ್ಟು ಆಬ್ಜೆಕ್ಟ್ಸು ಕೂಡ ನಿಮಗೆ ಸೆಲೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ. ಸೊ 3 ಆಬ್ಜೆಕ್ಟ್ಸು ಕಂಟ್ರೋಲ್ C ಪ್ರೆಸ್ ಮಾಡಿ ಕಾಪಿ ಮಾಡಿ ಮತ್ತು ಕಂಟ್ರೋಲ್ V ಮಾಡಿ ಪೇಸ್ಟ್ ಮಾಡಿದೆ. ಓಕೆ, ಅದನ್ನು ಇವಾಗ ಪೇಸ್ಟ್ ಮಾಡಿರೋದನ್ನು ಪಕ್ಕಕ್ಕೆ ಮೂವ್ ಮಾಡ್ತಾ ಇದ್ದೀನಿ. ನೋಡಿ 2 ಆಬ್ಜೆಕ್ಟ್ಸ್ ಬಂದಿದೆ. ಸೊ ಏನಕ್ಕೆ ಈ ರೀತಿ 2 ಆಬ್ಜೆಕ್ಟ್ಸ್ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಡಿಫ್ರೆನ್ಸ್ ತೋರಿಸ್ಲಿಕ್ಕೆ ಅಷ್ಟೇ. ಈಗ ನಾನು ಫಸ್ಟು ಪಿಕ್ಚರ್ ಏನಿದೆ ಅದಕ್ಕೆ ನಾನು ನಾರ್ಮಲ್ ಫಿಲ್ ಮಾಡ್ತೀನಿ ನೋಡಿ. ಸೊ ಫಸ್ಟು ಒಂದು ಸರ್ಕಲ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಕಲರ್ ಪ್ಯಾಲೆಟಿಂದ ನಾನು ಫಿಲ್ ಮಾಡ್ತಾ ಇದ್ದೀನಿ. ಸೊ ಒಂದು ಕಲರ್ನ ತಗೊಂಡು ನಾನು ಫಿಲ್ ಮಾಡ್ತಾ ಇದ್ದೀನಿ. ಸೊ ರೆಡ್ ಕಲರ್ ಅಪ್ಲೈ ಮಾಡಿದ್ದೀನಿ. ಸೊ ಇನ್ನೊಂದು ಸರ್ಕಲ್ ತಗೊಂಡಿದ್ದೀನಿ, ಅದಕ್ಕೆ ಪರ್ಪಲ್ ಅಪ್ಲೈ ಮಾಡಿದ್ದೀನಿ. ಸೊ ಇನ್ನೊಂದು ಕಲರ್ ತಗೊಂಡು ಯೆಲ್ಲೋ ಅಪ್ಲೈ ಮಾಡಿದ್ದೀನಿ. ಓಕೆ, ಇದು ನಾರ್ಮಲ್ ಇದೆ, ಇದರಲ್ಲೇನು ಚೇಂಜಸ್ ಇಲ್ಲ. ಈಗ ಪಿಕ್ ಟೂಲ್ ತಗೊಂಡು ನೀವು ಅದನ್ನು ಮೂವ್ ಮಾಡಿದ್ರೆ ಅದೇನಾಗ್ತಾ ಇದೆ, ಸೊ ಸಪ್ರೇಟಾಗಿ ಮೂವ್ ಆಗ್ತಾ ಇದೆ. ಸೊ ಇದರಲ್ಲೇನು ನಮಗೆ ಸ್ಮಾರ್ಟ್ನೆಸ್ ಕಾಣಿಸ್ತಾ ಇಲ್ಲ. ಸೊ ಈಗ ಸ್ಮಾರ್ಟ್ ಫಿಲ್ ಟೂಲ್ ನೋಡೋಣ. ಓಕೆ, ಸ್ಮಾರ್ಟ್ ಫಿಲ್ ಟೂಲನ್ನು ನೀವು ಅಪ್ಲೈ ಮಾಡಲಿಕ್ಕೆ ಯಾವ ಆಬ್ಜೆಕ್ಟು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಸೊ ನೀವು ಡೈರೆಕ್ಟಾಗಿ ಸ್ಮಾರ್ಟ್ ಫಿಲ್ ಟೂಲ್ನ ತಗೊಳ್ಳಿ. ಸ್ಮಾರ್ಟ್ ಫಿಲ್ ಟೂಲ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಪ್ರಾಪರ್ಟಿ ಬಾರಲ್ಲಿ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ ನೋಡಿ. ಸೊ ಇದರಲ್ಲಿ ನಿಮಗೆ ಫಿಲ್ ಆಪ್ಷನ್ಸಲ್ಲಿ ಸ್ಪೆಸಿಫೈ ಅನ್ನೋ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ಡಿಫಾಲ್ಟಾಗಿ ಸ್ಪೆಸಿಫೈ ಅಂತ ಇರುತ್ತೆ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಸೊ ನೀವು ಡ್ರಾಪ್ ಡೌನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಪೆಸಿಫೈನ ಸೆಲೆಕ್ಟ್ ಮಾಡಿ. ಓಕೆ, ಅದೇ ರೀತಿ ಔಟ್ಲೈನ್ಗೂ ಕೂಡ ಆಪ್ಷನ್ ಇದೆ. ಸೊ ಅಲ್ಲೂ ಕೂಡ ನೀವು ಸ್ಪೆಸಿಫೈನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ನಿಮಗೆ ಔಟ್ಲೈನ್ ಬೇಕು ಅಂತ ಹೇಳಿದ್ರೆ ಸೊ ನಿಮಗೆ ಎಷ್ಟು ವಿಡ್ತ್ ಬೇಕೋ ಔಟ್ಲೈನು ಅಷ್ಟು ವಿಡ್ತನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೋಬೋದು. ಓಕೆ, ಸೊ ನೆಕ್ಸ್ಟು ಇಲ್ಲಿ ಸ್ಪೆಸಿಫೈ ಫಿಲ್ ಕಲರಲ್ಲಿ ಸೊ ನಾನು ಒಂದು ಕಲರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಇಲ್ಲೊಂದು ಕಲರ್ ಪರ್ಪಲ್ ಕಲರ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೀವು ಆಬ್ಜೆಕ್ಟ್ ಸ್ಪೇಸ್ ಇದೆಯಲ್ಲ, ಯಾವ ಸ್ಪೇಸ್ ಫಿಲ್ ಆಗಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಸೊ ಔಟ್ಲೈನ್ ಬಿಟ್ಬಿಟ್ಟು ಒಳಗಡೆ ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟು ಸ್ಪೇಸ್ಗೆ ಮಾತ್ರ ಫಿಲ್ ಆಗುತ್ತೆ ಇದು. ಓಕೆ, ಅದಕ್ಕೆ ಇದನ್ನು ನಾವು ಸ್ಮಾರ್ಟ್ ಫಿಲ್ ಟೂಲ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇದು ಇನ್ನೂ ಇದೆ ನೋಡಿ. ಸೊ ನಾನೀಗ ಇನ್ನೊಂದು ಕಲರ್ನ ತಗೊಂಡು ಇನ್ನೊಂದು ಕಡೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಲೆಫ್ಟ್ ಕ್ಲಿಕ್ ಅಷ್ಟೇ. ಸೊ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಎಲ್ಲಿ ಫಿಲ್ ಮಾಡಬೇಕೋ ಅಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ. ಓಕೆ, ಸೊ ಇದೇ ರೀತಿ ನಾನು ಬೇರೆ ಬೇರೆ ಕಲರ್ಸ್ನ ತಗೊಂಡು ಎಲ್ಲ ಒಂದು ಸ್ಪೇಸಸ್ಗೂ ಕೂಡ ತೊಗೊತೀನಿ. ಸೊ ಔಟ್ಲೈನ್ ಬಂದು ನಾನೇನು ಕಲರ್ಸ್ ಕೊಟ್ಟಿಲ್ಲ, ಅದಕ್ಕೆ ಎಲ್ಲ ಬ್ಲ್ಯಾಕೇ ಇದೆ. ಬರೀ ಇಲ್ಲಿ ಒಳಗಡೆ ಫಿಲ್ ಮಾಡೋದಕ್ಕೆ ಮಾತ್ರ ನಾನು ಕಲರ್ಸ್ನ ತಗೊಂಡು ಫಿಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ ಇನ್ನೊಂದು ಕಲರ್ ತಗೋತಾ ಇದ್ದೀನಿ. ಸೊ ಇದು ನಾನು ಸೆಂಟ್ರಲ್ಲಿ ಕೊಡ್ತೀನಿ, ಸೆಂಟರ್ ರೆಡ್ ಕಲರ್. ಓಕೆ, ಸೊ ಈ ರೀತಿಯಾಗಿ ನಾವು ಪಾರ್ಟ್ಗೆ ಅಂದರೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ಗೆ ಮಾತ್ರ ಈ ಸ್ಮಾರ್ಟ್ ಫಿಲ್ ಟೂಲ್ನ ಯೂಸ್ ಮಾಡಿಕೊಂಡು ಕಲರ್ಸ್ನ ಫಿಲ್ ಮಾಡ್ಬೋದು. ಅಷ್ಟೇ ಅಲ್ಲ, ಇವಾಗ ಪಿಕ್ ಟೂಲ್ನ ತಗೊಂಡು ನಾನು ಇದನ್ನು ಸಪ್ರೇಟ್ ಮಾಡ್ತೀನಿ ನೋಡಿ ಹೇಗೆ ಸಪ್ರೇಟ್ ಆಗುತ್ತೆ ಅಂತ. ಪಿಕ್ ಟೂಲ್ನ ತಗೊಳ್ಳಿ. ಸೊ ಆಬ್ಜೆಕ್ಟ್ಸ್ನ ನೀವು ಸಪ್ರೇಟ್ ಮಾಡಿ ಎಷ್ಟು ಕಲರ್ ಫಿಲ್ ಆಗಿದೆಯೋ ಅಷ್ಟು ಮಾತ್ರ ನಿಮಗೆ ಆಬ್ಜೆಕ್ಟ್ಸು ನೀವು ಸಪ್ರೇಟ್ ಮಾಡ್ಬೋದು. ಓಕೆ, ನೋಡಿ ಇವಾಗ ಇನ್ನೊಂದನ್ನು ಸಪ್ರೇಟ್ ಮಾಡಿ ಅದೇ ರೀತಿ ಎಲ್ಲ ಕೂಡ ನೀವು ಸಪ್ರೇಟ್ ಮಾಡ್ಬೋದು. ಸೊ ಹೆಂಗೆ ಬೇಕೋ ಹಾಗೆ ನೀವು ಇದನ್ನು ಸಪ್ರೇಟ್ ಮಾಡ್ಕೋಬೋದು. ಸೊ ಅದಕ್ಕೆ ಹೇಳ್ತೀವಿ ಇದನ್ನು ಸ್ಮಾರ್ಟ್ ಫಿಲ್ ಟೂಲ್ ಅಂತ.
ಸೊ ಇದು ಪಿಕ್ ಟೂಲ್ ಸೆಲೆಕ್ಟ್ ಆಗಿಲ್ಲ, ಪಿಕ್ ಟೂಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದು, ಸ್ಮಾರ್ಟ್ ಫಿಲ್ ಟೂಲನ್ನು ಯೂಸ್ ಮಾಡ್ಬೋದು. ಓಕೆ, ಅಷ್ಟೇ ಅಲ್ಲ, ಇನ್ನೂ ಇದೆ ಇನ್ನೂ ಒಂದು ಅಡ್ವಾನ್ಸ್ಡ್ ಆಪ್ಷನ್ ಏನಪ್ಪ ಇದರಲ್ಲಿ ಅಂತ ಹೇಳಿದ್ರೆ, ನಾನು ಮತ್ತೆ ಈ ಆಬ್ಜೆಕ್ಟನ್ನು ಈ ಸ್ಮಾರ್ಟ್ ಫಿಲ್ ಟೂಲ್ನ ಯೂಸ್ ಮಾಡಿಕೊಂಡು ಮತ್ತೆ ಎಲ್ಲ ಒಂದು ಸ್ಪೇಸಸ್ಗೂ ಕೂಡ ಕಲರ್ಸ್ನ ಹಾಕಿ ಫಿಲ್ ಮಾಡ್ತೀನಿ. ಸೊ ಇದಕ್ಕೆ ಒಂದಕ್ಕೆ ರೆಡ್ ಕೊಟ್ಟಿದ್ದೀನಿ, ಆಯಿಲ್ ರೆಡ್. ಸೊ ಅದೇ ರೀತಿ ಇನ್ನೊಂದು ಕಲರ್ನ ಸೆಲೆಕ್ಟ್ ಮಾಡಿ, ಸೊ ಸೇಮ್ ಆಗಲೇ ನಾನು ಯಾವ ರೀತಿ ಫಿಲ್ ಮಾಡಿದ್ದೀನೋ ಅದೇ ರೀತಿ ಎಲ್ಲ ಸ್ಪೇಸಸ್ಸು ಕೂಡ ಈ ಸ್ಮಾರ್ಟ್ ಫಿಲ್ ಟೂಲಿಂದ ನಾನು ಫಿಲ್ ಮಾಡ್ತಾಯಿದ್ದೀನಿ. ಸೊ ಒಳಗಡೆ ಸ್ವಲ್ಪ ಡಿಫ್ರೆಂಟ್ ಕಲರ್ಸ್ನ ಸೆಲೆಕ್ಟ್ ಮಾಡೋಣ. ಸೊ ನಿಮ್ಗೆ ಹೆಂಗೆ ಬೇಕೋ ಆ ರೀತಿ, ಯಾವ ಕಲರ್ಸ್ ಬೇಕೋ ಆ ರೀತಿ ಕಲರ್ಸನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಫುಲ್ ಎಲ್ಲನೂ ಸೆಲೆಕ್ಟ್ ಆಯ್ತು, ಎಲ್ಲನೂ ಫಿಲ್ ಆಯ್ತಲ್ವಾ. ಇವಾಗ ಔಟ್ಲೈನ್ ನೋಡಿ, ಔಟ್ಲೈನ್ ಕಲರ್ಸ್ ನಾನು ಆಗಲೇ ಕೊಡಲಿಲ್ಲ. ಇವಾಗ ಔಟ್ಲೈನ್ ವಿಡ್ತ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೊ 2 mm ಕೊಟ್ಟಿದ್ದೀನಿ. ಸೊ ಇವಾಗ ಔಟ್ಲೈನ್ ಕಲರ್ ಬಂದು, ಸೊ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡಿ. ನೋಡಿ, ನೀವು ಯಾವ ಒಂದು ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ ಆ ಒಂದು ಆ ಪಾರ್ಟ್ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಸೊ ಈಗ ನಾನು ಬೇರೆ ನೆಕ್ಸ್ಟ್ ಔಟ್ಲೈನ್ ಕಲರ್ ಬ್ಲೂ ಕೊಡ್ತಾ ಇದ್ದೀನಿ. ಸೊ ಫಿಲ್ ಕಲರ್ ನೀವು ಏನು ಕಲರ್ ಇದ್ದರೆ ಅದೇ ಕಲರ್ ತೊಗೋಬೋದು, ಇಲ್ಲ ಫಿಲ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ನಾನಿವಾಗ ಇನ್ನೊಂದು ಸ್ಪೇಸ್ಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಿಲ್ ಕಲರ್ ಏನಿತ್ತೋ ಅದೇ ಅಪ್ಲೈ ಆಗಿದೆ. ನೀವು ಇಲ್ಲಿ ಔಟ್ಲೈನ್ ಕಲರ್ ಏನು ಕೊಟ್ಟಿರ್ತೀರೋ ಅದೇ ಔಟ್ಲೈನ್ ಕಲರ್ ಬಂದಿರುತ್ತೆ. ಇವಾಗ ಪಿಕ್ ಟೂಲ್ ತೊಗೊಂಡು ಸಪ್ರೇಟ್ ಮಾಡಿ. ನೋಡಿ, ಫಸ್ಟ್ ಏನು ನಾವು ಸ್ಪೆಸಿಫೈ ಮಾಡಿದ್ವಿ ಅದು ಸಪ್ರೇಟ್ ಆಯಿತು, ಅದಕ್ಕೆ ಮುಂಚೆ ಏನು ಮಾಡಿದ್ವಿ ಅದು ಅಲ್ಲೇ ಇದೆ. ಸೊ ಈ ರೀತಿ ಮಲ್ಟಿಪಲ್ ಆಬ್ಜೆಕ್ಟ್ಸ್ನು ಕೂಡ ನೀವು ಮಲ್ಟಿಪಲ್ ಕಲರ್ಸು, ಮಲ್ಟಿಪಲ್ ಔಟ್ಲೈನ್ಸ್ನು ಕೊಟ್ಟು ಸಪ್ರೇಟ್ ಮಾಡ್ಕೋಬೋದು. ಓಕೆ, ಸೊ ಇದು ಒಂದು ಆಪ್ಷನ್ ಸ್ಮಾರ್ಟಾಗಿ ವರ್ಕ್ ಆಗುತ್ತೆ. ಅದಕ್ಕೆ ಇದನ್ನು ನಾವು ಸ್ಮಾರ್ಟ್ ಫಿಲ್ ಟೂಲ್ ಅಂತ ಹೇಳ್ತೀವಿ. ನಿಮಗೆ ಕನ್ಫ್ಯೂಸ್ ಆಗ್ತೀರಾ, ಇನ್ನೊಂದು ಸಲ ಹೇಳ್ಕೊಡ್ತೀನಿ ನೋಡಿ. ಸೊ ಈಗ ನಾನು ಸ್ಮಾರ್ಟ್ ಫಿಲ್ ಟೂಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಪ್ರಾಪರ್ಟಿ ಬಾರಲ್ಲಿ ನೀವು ಔಟ್ಲೈನ್ ಫಿಲ್ ಆಪ್ಷನ್ಸ್ ಬಂದುಬಿಟ್ಟು ಸ್ಪೆಸಿಫೈ ಅಂತ ಮಾಡಿ ಯಾವ ಕಲರ್ನ ಸೆಲೆಕ್ಟ್ ಮಾಡ್ತೀರೋ ಆ ಕಲರ್ನ ಸೆಲೆಕ್ಟ್ ಮಾಡಿ, ಎಲ್ಲಿ ಬೇಕೋ ಯಾವ ಸ್ಪೇಸ್ಗೆ ಬೇಕೋ ಆ ಸ್ಪೇಸ್ ಮೇಲೆ ನೀವು ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಆ ಒಂದು ಕಲರ್ ಫಿಲ್ ಆಗುತ್ತೆ. ಅದೇ ರೀತಿ ಇಲ್ಲಿ ಔಟ್ಲೈನಲ್ಲೂ ಕೂಡ ನೀವು ಸ್ಪೆಸಿಫೈಯಲ್ಲಿ ಯಾವ ಒಂದು ಕಲರ್ನ ನೀವು ಸೆಲೆಕ್ಟ್ ಮಾಡಿರ್ತೀರಾ ಅದೇ ಕಲರು ಪ್ಲಸ್ ಮತ್ತು ಎಷ್ಟು ವಿಡ್ತನ್ನು ಸೆಲೆಕ್ಟ್ ಮಾಡ್ತೀರಾ ಅಷ್ಟು ವಿಡ್ತ್ ಅನ್ನೋದು ಅಡಿಷ್ನಲ್ ಆಗಿ ನೀವು ಅಪ್ಲೈ ಮಾಡುವಂಥ ಒಂದು ಆಬ್ಜೆಕ್ಟ್ಗೆ ಅಥವಾ ಅಷ್ಟು ಸ್ಪೇಸ್ಗೆ ಮಾತ್ರ ಅದು ಅಪ್ಲೈ ಆಗುತ್ತೆ. ನೋಡಿ, ಇವಾಗ ನಾನು 2 ಸಲ ಫಿಲ್ ಮಾಡಿದ್ದೀನಿ. ಓಕೆ, ಔಟ್ಲೈನ್ ನಾನು ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ನೀವು ಎಷ್ಟು ಸಲ ನೀವು ಕಲರ್ಸ್ನ ಫಿಲ್ ಮಾಡಿ ಔಟ್ಲೈನ್ಸ್ನ ಕೊಡ್ತೀರೋ ಅಷ್ಟು ಆಬ್ಜೆಕ್ಟ್ಸು ನೀವು ಸಪ್ರೇಟ್ ಮಾಡ್ಕೋಬೋದು ಮಲ್ಟಿಪಲ್ ಆಗಿ. ಓಕೆ, ನೋಡಿ, ನಾನೀಗ ಮತ್ತೆ ಪಿಂಕ್ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ, ಅದ್ರ ಮೇಲೆ ಮತ್ತೆ ಪಿಂಕ್ ಕಲರ್ನ ಕೊಟ್ಟಿದ್ದೀನಿ. ಈಗ ಪಿಕ್ ಟೂಲ್ನ ತೊಗೊಂಡು ಸಪ್ರೇಟ್ ಮಾಡಿ. ಸೊ ನಿಮಗೆ ಪಿಂಕ್ ಆಬ್ಜೆಕ್ಟ್ ಸಪ್ರೇಟ್ ಆಯಿತು, ಅದಕ್ಕೆ ಮುಂಚೆ ಕೊಟ್ಟಿರೋವಂಥ ಬ್ಲೂ ಆಬ್ಜೆಕ್ಟ್ ಬೇರೆ ಬಂತು, ಅದಕ್ಕೆ ಮುಂಚೆ ಕೊಟ್ಟಿರೋವಂಥ ಕಲರ್ ಬೇರೆ ಬಂತು. ಸೊ ಈ ರೀತಿ ನೀವು ಎಷ್ಟು ಸಲ ಕಲರ್ ಫಿಲ್ ಮಾಡ್ತೀರಾ, ಎಷ್ಟು ಸಲ ಔಟ್ಲೈನ್ ಚೇಂಜ್ ಮಾಡ್ತೀರಾ ಅಷ್ಟು ಒಂದು ಆಬ್ಜೆಕ್ಟನ್ನು ಪಾರ್ಟ್ ಆಫ್ ದ ಆಬ್ಜೆಕ್ಟನ್ನು ನೀವು ಸಪ್ರೇಟ್ ಮಾಡ್ಕೋಬೋದು. ಓಕೆ, ಸೊ ಇದು ಸ್ಮಾರ್ಟ್ ಫಿಲ್ ಟೂಲ್. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿಕ್ಕಲ್ಲಿ ಇನ್ನೂ ಆಪ್ಷನ್ಸ್ ಇದೆ. ಪಿಕ್ಕು ಮತ್ತು ನಿಮಗೆ ಫ್ರೀ ಹ್ಯಾಂಡ್ ಪಿಕ್ ಟೂಲು, ಫ್ರೀ ಟ್ರಾನ್ಸ್ಫಾರ್ಮ್ ಟೂಲ್ ಅಂತ ಇದೆ. ಇದನ್ನು ನಾನು ಇನ್ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಮರಿದಿರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.